Hi everyone, this is Anusha and welcome to my channel. Last vlog continuation part 2 idu, so yavde intro irlilla, so voice over alla intro kodana anta I am here. Vlog alli cocktail simple look madidde and ee sari bridal makeover ge ready agidini. Last vlog nodidre gotta irutte bridal kit alla heng set ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಈಗ I am ready to leave for the bridal shoot. Please do continue to watch the vlog and enjoy. Once I am ready, once I am leaving to the location, then I'll see you all. We reached the location and she is my model. Hi, your name please? My name is Chitra. Chitra anta ನನ್ನ model ಇವತ್ತು ಸೌತ್ ಇಂಡಿಯನ್ ಲುಕ್ಗೆ. This is how she looks without makeup, and once makeup ಆದಮೇಲೆ you all will see the transition. ಡ್ರೇಪಿಂಗ್ ಆಲ್ಮೋಸ್ಟ್ ಆಗಿದೆ ಆ್ಯಂಡ್ ಸ್ಯಾರಿ ನಂದೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ, ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ರೆಂಟ್ ಮಾಡಿದೆ ನನ್ನ ಸ್ಯಾರಿನೇ ಹಾಕಿದ್ದು ಬಿಕಾಸ್ ಇಟ್ಸ್ ನೈಸ್ ಅಲ್ಲ. ಸಾರಿ ಬ್ಲೌಸ್ ಎಲ್ಲ ನಂದೆ. ಜುವೆಲ್ಸ್ ಹಾಕಿದ್ರೆ ಪರ್ಫೆಕ್ಟ್ ಇರುತ್ತೆ. ಓಕೆ, ಲೆಟ್ಸ್ ಸಿ ಒನ್ಸ್ ಯೋರ್ ಮೇಕಪ್ ಇಸ್ ಡನ್. Very, very neat. Thank you. Nice lip color. The jewelry is going really well. Very unique. Very good. Thank you. Oof, I am done. Makeup ಏನೋ I done quickly, but ಆಮೇಲೆ ಇರುತ್ತಲ್ಲ ಸಾರಿ, ಹೇರ್, ಅದು ಇದು ಆಲ್ ದಟ್. ಐ ಆಮ್ ಡನ್ ನಾವು. ಈಗ ಸ್ವಲ್ಪ ಟಚಪ್ ಏನೋ ಅಂದರೆ ಸ್ವಲ್ಪ ರೂಮ್ಗೆ ಹೋಗಿದ್ದಾರೆ. ಅದಾದಮೇಲೆ ಫೋಟೋಶೂಟ್ ಆ್ಯಂಡ್ ಫೈನಲ್ ಲುಕ್ ತೋರಿಸ್ತೀನಿ, ರಿವೀಲ್ ಮಾಡ್ತೀನಿ. ಮ್ಯಾಮ್ ಸೆಟ್ ಇಟ್ಸ್ ಬ್ಯೂಟಿಫುಲ್ ಅಂತ. ನಿನ್ನೆ ಅವ್ರು ರಿವ್ಯೂ ಮಾಡಿದ್ನ ನಾನು ವಿಡಿಯೋ ತೊಗೊಳಕ್ಕಾಗಲಿಲ್ಲ, ಮಾಡ್ತೋಗ್ಬಿಟ್ಟೆ. ಸೊ ಇವತ್ತು ತೊಗೊಂಡೆ. ಯಾ, ಐ ಆಮ್ ಹ್ಯಾಪಿ. ಹಂಗನ್ಸ್ತು ಚಿತ್ರ. ಮೇಕಪ್ ಆಗಿರ್ಬೋದು, ನನ್ನ ಸಾರಿ, ಪ್ರತಿಯೊಂದು ನಾನು ಮಾಡಿರೋದಿದು. ಮ್ಯಾಮ್ ಏನೂ ಹೆಲ್ಪ್ ಮಾಡಿಲ್ಲ. ಅಂದರೆ ಸಾರಿಗೆ ಇದಕ್ಕೆ ಜುವೆಲ್ಸ್ ಎಲ್ಲ ನಾನು ಸೆಟ್ ಮಾಡಿರೋದು ವಿತ್ ಐ ಮೇಕಪ್ ಇದಕ್ಕೆ ಮ್ಯಾಚ್ ಮಾಡಿರೋದು. ಹೆಂಗನ್ಸ್ತು? ತುಂಬ ಖುಷಿ ಆಗ್ತಿದೆ. ಮೇಕಪ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಟೈರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೇಕಪ್ ಕೂಡ ತುಂಬ ಫ್ಲಾಲೆಸ್ ಆಗಿದೆ. ಇಷ್ಟೊತ್ತು ಶೂಟ್ ಮಾಡಿದ್ವಿ, ಸಕ್ಕದಾಗಿ ಬಂತು. ಫೋಟೋಸು ವಿಡಿಯೋಸು ಎಲ್ಲ. ಮೇಕಪ್ಪು ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಅನುಷಾ, ಥ್ಯಾಂಕ್ ಯು ಸೊ ಮಚ್. ಈಗ ನೆಕ್ಸ್ಟ್ ನನಗೆ ಬ್ರೈಡಲ್ ಬುಕ್ಕಿಂಗ್ಗೆ ಪ್ರಮೋಟ್ ಮಾಡಿಬಿಡಿ. ಪ್ರಮೋಟ್ ಮಾಡೋದು.
Later that same evening. Hi everyone, I'm back from the shoot ಮುಗಿಸಿ now I'm going for Deep Breath Saloon. ಅಲ್ಲಿ ಒಂದು ಲಾಂಚ್ ಇದೆ, ಪ್ರಾಡಕ್ಟ್ ಲಾಂಚ್. ಅದಕ್ಕೋಸ್ಕರ ಹಿಂಗೆ ರೆಡಿಯಾಗಿ ಕ್ವಿಕ್ಕಾಗಿ ಹೋಗ್ತಿದ್ದೀನಿ. ಐ ಆಮ್ ಲೈಕ್ ಡನ್ ಫಾರ್ ದ ಡೇ, ಬಟ್ ಹೋಗಬೇಕಿತ್ತು. ಸೊ ಅದಕ್ಕೆ ಏನಂದರೆ ಏನೂ ಇಲ್ಲ, ಏನೋ ಸ್ವಲ್ಪ ಬಂದು ಮುಖ ತೊಳೆದು ಸುಮ್ಮನೆ ಈ ಡ್ರೆಸ್ ಅಟೈರ್ ಹಾಕ್ಕೊಂಡಿರೋದಷ್ಟೇ. ಸೊ ಇವಾಗ ಹೋಗೋಣ ಪ್ರಾಡಕ್ಟ್ ಲಾಂಚ್ಗೆ. Then after coming home I'll catch you all. Now we are running out of time. Come now, let's go. Oh my god, the saloon luxuriness is awesome, nice, beautiful. ನಾನು ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು ಸಲೂನ್ಗೆ. ಇಲ್ಲೇ ಮೇನ್ ರೋಡಲ್ಲಿದೆ, ಆರ್ ಆರ್ ನಗರ. How do you feel about the scalp? My scalp is actually ಸ್ವಲ್ಪ ಕೆಮಿಕಲಿ ಟ್ರೀಟೆಡ್. ಲೇಟರ್ ಅಂದರೆ so many years back ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದೆ. ಆಫ್ಟರ್ ದಟ್ ನನಗೆ ಸ್ವಲ್ಪ ಆಫ್ಟರ್ ಎಫೆಕ್ಟ್ ಥರ ತುಂಬ ಡ್ರೈ ಫಸ್ಟ್ ಸ್ಕ್ಯಾಲ್ಪ್ ಡ್ರೈ ಆ್ಯಂಡ್ ತುಂಬ ಹೆವಿ ಡ್ಯಾಂಡ್ರಫ್ ಇದೆ. ತುಂಬ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಡ್ಯಾಂಡ್ರಫ್ ನೋಡಿ, ಡ್ಯಾಂಡ್ರಫ್ ಇಸ್ ಸಮಥಿಂಗ್, ಅದು ಹೋಗಲ್ಲ, ಅದು ಬರ್ತಾ ಇರುತ್ತೆ. The only thing which we can do is we can delay it. Okay, we have a scalp serum also. ಅದೇನು ಮಾಡುತ್ತೆ, ಡ್ಯಾಂಡ್ರಫ್ ನ ಪ್ರೊಡಕ್ಷನ್ ಡಿಲೇ ಮಾಡುತ್ತೆ, ಬರುತ್ತೆ ಹಿಂಗಾದ್ರೂ ತಿರ್ಗಾ ಬಂದಿರೋದು. ದಟ್ ಇಸ್ ಒನ್ ಥಿಂಗ್. ಅಪಾರ್ಟ್ ಫ್ರಮ್ ದಟ್, ಹೌ ಡು ಯು ಫೀಲ್ ಅಬೌಟ್ your hair? ಡ್ರೈ ಕಲರಿಂಗ್ ಮಾಡಿದ್ರೆ ತುಂಬಾ ಇನ್ನು ಡ್ರೈ ಅನ್ಸುತ್ತೆ, ಆ ಥರ ಹ್ಯಾವ್ ಸ್ಟ್ರೀಕ್ಸ್. So it's becoming little dry. Okay. What products are home care regime use ಮಾಡ್ತೀರಾ? ಇಲ್ಲ, ನಾನು ರೈಟ್ ನಾ ಅದ್ರದ್ದು ಯೂಸ್ ಮಾಡ್ತಿದ್ದೆ when I was straightening ಆದಾಗ. ಇವಾಗ I use I think Tresemme something ಆ ಥರ ಅಷ್ಟೇ. Only shampoo, conditioner or using? Yeah, conditioner use ಮಾಡ್ತೀನಿ. Not all the time, like weekly once ಮಾತ್ರ, because conditioner use ಮಾಡಿದ್ರೆ ನಂಗೆ ತುಂಬಾ ಬಂದ್ಬಿಡ್ತಿದೆ, ಆ ಥರ ಫೀಲ್ ಆಗುತ್ತೆ. ಯಾಕಂದ್ರೆ ಎಂಡ್ಸ್ಗೆ ಹಾಕ್ತೀನಿ, ಬಟ್ ಎಂಟು I don't like ತುಂಬಾ ಸಾಫ್ಟ್ ಆಗುತ್ತೆ. You like little frizz. Okay, and any leave-in product ಏನಾದರೂ ಯೂಸ್ ಮಾಡ್ತಿದ್ದೀರಾ? Any creams ಇಲ್ಲ serum ಏನಾದರೂ? ಇಲ್ಲ ಯೂಸ್ ಮಾಡ್ತೀರಾ? Because the reason ಇದು ಫ್ರಿಜ್ ಕಂಟ್ರೋಲ್ ಆಗಬಾರ್ದು, ಇಲ್ಲಿ ಸ್ವಲ್ಪ ಡೆನ್ಸಿಟಿ ತುಂಬಾ ಫ್ಲಾಟ್ ಏನ್ ಬೇಡ, ಸ್ವಲ್ಪ ಫ್ರಿಜಿ ಆಗಿದ್ರು ಓಕೆ, ಬಿಕಾಸ್ ತುಂಬಾ ಲೆಂತ್ ಅಂದ್ರೆ ಡೆನ್ಸಿಟಿ ಜಾಸ್ತಿ ಇಲ್ಲ, ದಪ್ಪ ಇಲ್ಲ ಅದಕ್ಕೆ. So what you can see on what you can add on is there is spray based leave-in cream. A spray based leave-in cream is hydrate ಮಾಡುತ್ತೆ, ಬಟ್ ಅದು ಫ್ಲಾಟ್ ಮಾಡಲ್ಲ, ಅದು ಸ್ವಲ್ಪ ವಾಲ್ಯೂಮ್ ಇದ್ದೇ ಇರುತ್ತೆ, ಮಾಯಿಶ್ಚರ್ ಇರುತ್ತೆ. ಬಟ್ ಈ ತರ ಕ್ರೀಮ್ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಫ್ಲಾಟ್ ಆಗ್ಬಿಡುತ್ತೆ. ಇದು ಕ್ರೀಮ್ ತರ ಸ್ವಲ್ಪ ಸ್ಪ್ರೇ ತರ ಲೈಟ್ ವೇಟ್ ಇರುತ್ತೆ, ಫ್ರಿಜ್ ಕಂಟ್ರೋಲ್ ಆಗುತ್ತೆ, ಬಟ್ ವಾಲ್ಯೂಮ್ ಇರುತ್ತೆ. ಅದು ಯೂಸ್ ಮಾಡ್ಬೋದು. ಯಾಕೆಂದ್ರೆ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಡ್ರೈ ಆಗ್ತಾ ಇರುತ್ತೆ. ಆಮೇಲೆ ನೀವು ಕಲರ್ ಫ್ರೀಕ್ವೆಂಟ್ಲಿ ಮಾಡ್ತಾ ಇದ್ರೆ ಆ ಡ್ರೈನೆಸ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಬ್ರೇಕೇಜ್ ಅನ್ಸುತ್ತೆ. ಅದೊಂದು ಯೂಸ್ ಮಾಡ್ಬೋದು. ಇವತ್ತು ವಾಶ್ ಮಾಡ್ಬಿಟ್ಟು ಯೂಸ್ ಮಾಡೋಣ. ಆದ್ಮೇಲೆ Next product is Keraste da? Yes, Keraste is very lightweight. Iga for me you will use Keraste only. Okay. This room is entirely for Keraste treatment only. Okay, nice, beautiful. Using Keraste's conditioner, right?
ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಲುಕ್ ಎಟ್ ಮೈ ಹೇರ್, ಹೌ ಬ್ಯೂಟಿಫುಲ್ ಇಟ್ ಈಸ್ ಅಲ್ಲ. ಆ್ಯಂಡ್ ನಂಗೆ ಇನ್ನೊಂದು ಖುಷಿ ಆಯಿತು ಸಲೂನ್ ಡೀಪ್ ಬ್ರೆತ್ ಸಲೂನ್ದು ಏನಂದರೆ ಡೈಸನ್ ಯೂಸ್ ಮಾಡಿದ್ರು ನನ್ನ ಹೇರ್ ಡ್ರೈ ಮಾಡೋಕ್ಕೆ ಅಥವಾ ಇದು ಸೆಟ್ ಮಾಡೋದಕ್ಕೆ ಆಗಿರ್ಬೋದು. ಐ ವಾಸ್ ಲೈಕ್ ಡೈಸನ್ ಡ್ರೈಯರ್ ಯೂಸ್ ಮಾಡ್ತಿದ್ದಾರಾ ನನಗೆ ಅಂತ ಆಮೇಲೆ ಕೇಳಿದೆ. ಬರೀ ಕೆರಾಸ್ಟೇಸ್ ಇದೆ ಏನು ಲಾಂಚ್ ಮಾಡಿದ್ದಾರೆ ಈ ಪ್ರಾಡಕ್ಟ್ಸಿಗೆ ಮಾತ್ರ ಯೂಸ್ ಮಾಡ್ತೀರಾ ಸೊ ಬೇರೆ ಕಸ್ಟಮರ್ಸ್ಗೂ ಯೂಸ್ ಮಾಡ್ತೀರಾ ಅಂತ. ಇಲ್ಲ ನಾವು ಡೈಸನ್ನೇ ಎಲ್ಲರಿಗೂ ಯೂಸ್ ಮಾಡೋದು, ಅದರಲ್ಲೇ ಸೆಟ್ ಮಾಡೋದು, ಅದೇ ಡ್ಯಾಮೇಜಿಂಗ್ ಎಲ್ಲ ಕಮ್ಮಿ ಅಂತ. ಸೊ ಐ ವಾಸ್ ಲೈಕ್ ಇಂಪ್ರೆಸ್ಡ್. ಯಾವ ಸಲೂನಲ್ಲೂ ಡೈಸನ್ ಹೇರ್ ಡ್ರೈಯರ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡೋದು ನಾನು ನೋಡಿಲ್ಲ. ಲೈಕ್ ಐ ಆಮ್ ಲೈಕ್ ಯಾ ಅಂತ ಇಟ್ ಫೀಲ್ಸ್ ಲೈಕ್ ಅ ಲಕ್ಸುರಿ ಸಲೂನ್. ಆ್ಯಂಡ್ ಯೂಸು ಅಷ್ಟೇ, ಪ್ರಾಡಕ್ಟ್ಸು ಅಷ್ಟೇ, ಎಲ್ಲ ಲಕ್ಸುರಿ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾರೆ. ನೈಸ್. ನಾನು ಯಾವಾಗಲೂ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ ವಾವ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸಲೂನ್ನ ಅಂತ. ಬಟ್ ಇವತ್ತು ಒಳಗಡೆ ಹೋಗಿ ಫೀಲ್ ಮಾಡಿದ್ದು ಆಲ್ ದ್ಯಾಟ್ ಐ ಲವ್ಡ್ ಇಟ್. ಆ್ಯಂಡ್ ಇದು ನಮ್ಮ ಆರ್ ಆರ್ ನಗರದಲ್ಲಿ ಈ ಪ್ರಾಡಕ್ಟ್ಸ್ನ ಯಾವ ಸಲೂನಲ್ಲೂ ಯೂಸ್ ಮಾಡ್ತಿಲ್ಲ, ಅಂದರೆ ಇಲ್ವಂತೆ ಕೆರಾಸ್ಟೆಸ್ದು. ಸೊ ಇವರೇ ಹೊಸದಾಗಿ ಇವತ್ತು ಲಾಂಚ್ ಮಾಡಿ ಅದ್ರದ್ದು ಲಾಂಚಿಂಗ್ ಇದ್ದಿದ್ದು ಇವತ್ತು. ಸೊ ಮೆನಿ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು. ನೈಸ್, ಇಟ್ ವಾಸ್ ಅ ನೈಸ್ ಈವೆಂಟ್. ಆ್ಯಂಡ್ ನನಗೂ ಕೂಡ ಹೇರು ಅದರದ್ದೇ ಕ್ರೀಮ್ ಎಲ್ಲ ಯೂಸ್ ಮಾಡಿ ದೇ ಡನ್ ದಿಸ್ ಬ್ಯೂಟಿಫುಲ್ ಹೇರ್ ಸೆಟ್ ಆ್ಯಂಡ್ ಐ ಲವ್ಡ್ ಇಟ್. ಹೇರ್ ವಾಶ್ ಆಗಿರ್ಬೋದು, ಅದರದ್ದೇ ಪ್ರಾಡಕ್ಟ್ಸ್ ಆ್ಯಂಡ್ ಕ್ರೀಮ್ ಎವ್ರಿಥಿಂಗ್. ಆ್ಯಂಡ್ ಎನಿ ಟುಮಾರೋ ಐ ಹ್ಯಾವ್ ಅ ಸರ್ಟಿಫಿಕೇಷನ್ ಡೇ. ಹೇರ್ ಸೆಟ್ ಮಾಡಬೇಕು ಡೈಸನಲ್ಲಿ ಅನ್ಕೊತಿದ್ದೆ, ಈಗ ಆಲ್ರೆಡಿ ಸೆಟ್ ಆಗಿದೆ. ಇದನ್ನ ಮೇಂಟೈನ್ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ಐ ಆಮ್ ಸೂಪರ್ ಡೂಪರ್ ರೆಡಿ. ಆ್ಯಂಡ್ ನೀವು ಆರ್ ಆರ್ ನಗರ ಇದ್ದು ಈ ಸಲೂನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಗೋ ಆ್ಯಂಡ್ ಹ್ಯಾವ್ ಅ ವಿಸಿಟ್. ಇಟ್ಸ್ ಅ ಲಕ್ಸುರಿ ಸಲೂನ್, ಈಗಲೇ ಹೇಳ್ತಾ ಇದ್ದೀನಿ. ಸೊ ಪ್ರೈಸ್ ರೇಂಜ್ ಹಂಗಿದೆ ಹಿಂಗಿದೆ ಅನ್ಬೇಡಿ, ಇಟ್ಸ್ ಅ ಲಕ್ಸುರಿ ಸಲೂನ್. ಯು ಫೀಲ್ ಸೋ ಲಕ್ಸ್. ಆ್ಯಂಡ್ ಪ್ರಾಡಕ್ಟ್ಸು ಅಷ್ಟೇ, ಯು ಕ್ಯಾನ್ ಡೆಫಿನೆಟ್ಲಿ ಗೋ ಹ್ಯಾವ್ ಅ ವಿಸಿಟ್ ಆ್ಯಂಡ್ ಎಂಜಾಯ್ ದ ಸರ್ವಿಸಸ್. ಐ ಹೈಲಿ ರೆಕಮೆಂಡ್. ಬಿಕಾಸ್ ನಮ್ಮ ಗರ್ಲ್ಸ್ಗೂ ಅಷ್ಟೇ ಸ್ವಲ್ಪ ಲಕ್ಸುರಿ ಫೀಲ್ ಮಾಡೋಣ ಅಲ್ಲ, ಈ ಸಲೂನಲ್ಗೆಲ್ಲ ಹೋದಾಗ ಹೆಂಗ್ ಫೀಲ್ ಆಗುತ್ತಲ್ಲ. ಆ್ಯಂಡ್ ಐ ಗಾಟ್ ದಿಸ್ ಶಾಂಪೂ ಕೆರಾಸ್ಟೆಸ್ದು ಲೈಕ್ ಹೇರ್ ಟ್ರೀಟೆಡ್ ಹೇರ್ ಮಾಡಿ ಕಲರಿಂಗ್ ಹೇರ್ಗೆ. ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಅಥವಾ ಈಗಿನವ್ರು ಎಲ್ಲರೂ ಅಷ್ಟೇ, ಅದು ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ಕಲರಿಂಗ್ ಅಥವಾ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಕೆರಾಟಿನ್ ಟ್ರೀಟೆಡ್ ಹೇರ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಟ್ರೀಟೆಡ್ ಹೇರ್ಗೆ ಈ ಶಾಂಪೂ ಕೊಟ್ಟಿದ್ದಾರೆ. ಸೊ ಐ ಟ್ರೈ ದಿಸ್. ಇಫ್ ಐ ಲೈಕ್ಡ್ ಇಟ್ ಐ ಡೆಫಿನೆಟ್ಲಿ ಗೋನ ಪರ್ಚೇಸ್ ಇಟ್. ಇದು ನೀವು ಪರ್ಚೇಸ್ ಮಾಡಬೇಕು ಅಂದರೂ ಈ ಕೆರಾಸ್ಟೆಸ್ದು ಯಾವುದೇ ಪ್ರಾಡಕ್ಟ್ ಜೆನ್ಯೂನ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ರೂ ಯು ಕ್ಯಾನ್ ಗೋ ಫಾರ್ ಡೀಪ್ ಬ್ರೆತ್. ಸೊ ಅದನ್ನೇ ಅವ್ರು ಲಾಂಚ್ ಮಾಡಿದ್ದಾರೆ, ಪೂರ್ತಿ ಪ್ರಾಡಕ್ಟ್ಸ್ ಇದೆ. ಆ್ಯಂಡ್ ಇದು ಹೇರ್ ಮಾಸ್ಕ್. ಸೊ ಒಂದು 5-10 ನಿಮಿಷ ಬಿಟ್ಬಿಟ್ಟು ಐ ಕ್ಯಾನ್ ವಾಶ್ ಇಟ್ ಆಫ್. ಸೊ ಆ ಥರ ವಾಶ್ ಆದಮೇಲೆ, ಹೇರ್ ವಾಶ್ ಆದಮೇಲೆ ಯೂಸ್ ಮಾಡೋ ಮಾಸ್ಕ್ ಇದು. ಸೊ ಐ ಗಾಟ್ ದಿಸ್ 2 ಪ್ರಾಡಕ್ಟ್ಸ್. ಐ ಡೆಫಿನೆಟ್ಲಿ ಟ್ರೈ ಇಟ್. ಇಫ್ ಐ ಲೈಕ್ಡ್ ಇಟ್, ನಾನು ಇವಾಗ ಮೇಂಟೈನ್ ಮಾಡ್ಬೇಕು ನನ್ನ ಹೇರ್ನ. ಸೊ ಹಾಗಾಗಿ ಇದು ನಂಗೆ ಇಷ್ಟ ಆದರೆ ಡೆಫಿನೆಟ್ಲಿ ಹೋಗಿ ಪರ್ಚೇಸ್ ಮಾಡ್ತೀನಿ ಡೀಪ್ ಬ್ರೆತ್ತಲ್ಲಿ. ಯಾ ಐ ಆಮ್ ಡನ್ ಫಾರ್ ದ ಡೇ. ನನ್ನ ಮೇಕಪ್ ಕಿಟ್ ಎಲ್ಲ ಹಿಂಗೆ ತಂದು ಹಾಕಿದ್ದೀನಿ. ಇವತ್ತು ನಾನು ಶೂಟ್ ಬಗ್ಗೆ ಹೇಳಿಲ್ಲ ಅಲ್ಲ, ನಾನು ಹೇಳೋದೇ ಬೇಡ, ನನ್ನ ಲುಕ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ನಮ್ಮ ಮ್ಯಾಮ್ ರಿವ್ಯೂ ಕೊಟ್ಟಿರೋದು ಆ್ಯಂಡ್ ನಾನು ಎಷ್ಟು ಖುಷಿಯಾಗಿದ್ದೆ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಒಂದು ಬ್ರೈಡ್ ಹೆಂಗೆ ಕಾಣ್ಬೇಕು ಹಾಗೆ ಕಾಣ್ತಾ ಇದ್ರು ಅವರು. ಆ್ಯಂಡ್ ಪರ್ಫೆಕ್ಟಾಗಿ ಬಂದಿತ್ತು. I was satisfied, I was happy even with the model also. She was so good, so genuine, gem of a person. She was good like us only, like ನಮ್ಮ ಥರ ಅನಿಸ್ತಿತ್ತು, ಏನೋ ನಮ್ಮ ಕನ್ನಡಿಗರು ನಮ್ಮ ಥರ, ನಮ್ಮ ಹುಡುಗಿ ಅನ್ನೋ ಥರ. ಸೊ ಚೆನ್ನಾಗಿ ನನಗೆ ಶೂಟು ಅಷ್ಟೇ ಕೋಆಪರೇಷನ್ ಮಾಡಿ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಮೇಕಪ್ಪು ಅಷ್ಟೇ ಅವ್ರ ಮೇಲೆ ಇಟ್ ಟರ್ನ್ ಔಟ್ ಸೋ ಗುಡ್. ನನಗೆ ಮ್ಯಾಮ್ ತುಂಬ, ನನಗೆ ಫಸ್ಟ್ ಬಂದು ಮ್ಯಾಮ್ ರಿಯಾಕ್ಷನ್ ವಾಸ್ ಲೈಕ್ ವಾವ್ ಅನ್ನೋ ಥರ ಇತ್ತು. ಐ ವಾಸ್ ಲೈಕ್ ಐ ವಾಂಟ್ ದಟ್ ರಿಯಾಕ್ಷನ್ ಅಂತ. ಸೊ ಅದಾದಮೇಲೆ ನಾನು ಶೂಟ್ ಮಾಡಿದೆ ವಿಡಿಯೋ. ಬಟ್ ಐ ಫೆಲ್ಟ್ ಸೋ ಮಚ್ ಹ್ಯಾಪಿ. ಸೊ ನೋಡಿ, ನಿಮಗೂ ಬುಕ್ಕಿಂಗ್ಸ್ ಬೇಕು, ಅನುಷಾ ನಿಮ್ಮ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದರೆ ಫ್ರಮ್ ನೌ ಐ ಕ್ಯಾನ್ ಬಿ ಯೋರ್ ಮೇಕಪ್ ಆರ್ಟಿಸ್ಟ್, ಲೈಕ್ ಅ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೇಕ್ ಓವರ್ ಬೈ ಅನುಷಾ ಅನ್ನುವಂಥ ನೆನ್ನೆ ನಾನು ಪೋಸ್ಟ್ ಮಾಡಬೇಕಾದ್ರೆ ಐ ಫೆಲ್ಟ್ ಸೋ ಮಚ್ ಹ್ಯಾಪಿ. ಬಿಕಾಸ್ ಈ ದಿನಕ್ಕೋಸ್ಕರ ತುಂಬ ದಿನ ನಾನು ವೆಯ್ಟ್ ಮಾಡಿದ್ದೀನಿ. ಆ ವೆಯ್ಟ್ ಮಾಡಿದ್ದಕ್ಕೂ ಜಸ್ಟಿಫೈ ಅನ್ನೋ ಥರ ಆಯಿತು. ಬಿಕಾಸ್ ಏನೇ ಔಟ್ಕಮ್ ನಾನು ಮೇಕಪ್ ಮಾಡಿದ್ದು ಬಂದಿರೋದು ತುಂಬ ಚೆನ್ನಾಗಿತ್ತು. ನೆನ್ನೆ ನಾನು ಮಾಡಿದ ಮೇಕಪ್ಗೆ ಇವತ್ತು ಎಷ್ಟೊಂದು ಜನ ನಮ್ಮ ಕ್ಲಾಸಲ್ಲೂ ಬಂದು ಕಾಂಪ್ಲಿಮೆಂಟ್ ಮಾಡಿದ್ರು. ಆ್ಯಂಡ್ ಇವತ್ತು ಅಷ್ಟೇ ದ ಮೇಕಪ್ ಲುಕ್ ಎವ್ರಿಥಿಂಗ್ ವಾಸ್ ಲುಕಿಂಗ್ ಸೋ ಗುಡ್. ಎವ್ರಿ ಒನ್ ವರ್ ಲೈಕ್ ಚೆನ್ನಾಗಿ ಕಾಣ್ತಿದ್ದಾರೆ ಅವ್ರನ್ನ ಅಂತ ಇದ್ರೆ ನನಗೆ ಖುಷಿ ಆಗ್ತಿತ್ತು. ನಾನೇ ಮಾಡಿದ್ದು ಅಂತ. ನೀವು ನೋಡಿರ್ತೀರ, ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ. ಆ್ಯಂಡ್ ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಮೇಕಪ್ಗೆ. ಬಿಕಾಸ್ ನಿಮಗೂ ಗೊತ್ತು ಯೂಟ್ಯೂಬಲ್ಲೆಲ್ಲ ಎಷ್ಟು 2-3 ವರ್ಷದಿಂದ ಮೇಕಪ್ ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ನನಗೆ ಸ್ಟೆಪ್ಸ್ ಎಲ್ಲ ತುಂಬ ರಿಮೆಂಬರ್ ಆಗಿರುತ್ತೆ. ಆ್ಯಂಡ್ ನಾನು ಕ್ಲಿಯರ್ ಆಗಿರ್ತೀನಿ ಐಗೆ ಏನು ಮಾಡಬೇಕು, ಬೇಸ್ ಹೆಂಗೆ ಮಾಡಬೇಕು, ಬೇಸ್ ಅವ್ರ ಅಂಡರ್ ಐಸ್ ನೋಡಿದ ತಕ್ಷಣ ಆರೆಂಜ್ ಕರೆಕ್ಟರ್ ಹಾಕಬೇಕಾ ಬೇಡವಾ ಅಥವಾ ಜಸ್ಟ್ ಕನ್ಸಿಲರಲ್ಲೇ ಮಾಡ್ಬೋದಾ. ಸೊ ಅದೆಲ್ಲ ನಂಗೆ ಕ್ಲಿಯರ್ ಆಗಿರುತ್ತೆ. ಬಿಕಾಸ್ ಆದಷ್ಟು ಲೇಯರ್ಸ್ ಕಮ್ಮಿ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಸೊ ಚಕ್ ಅಂತ ಮೇಕಪ್ ಏನು 1 hour ಕೊಟ್ಟರು ನನಗೆ ಸಾಕು ಮಾಡಿಬಿಡ್ತೀನಿ. ಸೊ ಹೇರ್ ಆ್ಯಂಡ್ ಸ್ಯಾರಿ ಅದೆಲ್ಲ ಡ್ರೇಪ್ ಮಾಡಬೇಕೆಲ್ಲ ಮಾಡೋದ್ರಿಂದ 2-2.5 hours ಬೇಕಾಗ್ಬೋದು. ಬಿಕಾಸ್ ನನಗನ್ಸುತ್ತೆ ಓಕೆ, ಬಿಕಾಸ್ ನನ್ನ ಮದುವೆ ನನ್ನ ಮೇಕಪ್ ಆರ್ಟಿಸ್ಟ್ ಶಿ ಸೆಡ್ ಶಿ ವಾಂಟ್ 3 hours 4 hours.
ಯಾರೂ ಕೊಡಲ್ಲ ಇವಾಗ ಸ್ಟಾರ್ಸು. ಸೊ ಐ ಥಿಂಕ್ ದಿಸ್ ಇಸ್ ಲೈಕ್ ಅ ಡೀಸೆಂಟ್ ಅಮೌಂಟ್ ಆಫ್ ಟೈಮ್. ಟುಡೇ ಐ ಆಮ್ ಸೋ ಮಚ್ ಹ್ಯಾಪಿ ಬಿಕಾಸ್ ಅಲ್ಲಿ ಶೂಟ್ ಚೆನ್ನಾಗಾಯಿತು. ಆಮೇಲೆ ಇಲ್ಲಿ ಒಂದು ಲಾಂಚ್ಗೆ ಹೋಗಿ ಬಂದಿದ್ದ ಎಕ್ಸ್ಪೀರಿಯನ್ಸ್, ಲಕ್ಸುರಿ ಸಲೂನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯಿತು. ಆ್ಯಂಡ್ ಐ ಆಮ್ ಡನ್ ಫಾರ್ ದ ಡೇ. ನಾಳೆ ನಮ್ಮ ಸರ್ಟಿಫಿಕೇಷನ್ ಡೇ. ಈ ಕಂಟಿನ್ಯೂಸ್ 3 days ಹೆಂಗಿತ್ತಂದರೆ ನೆನ್ನೆ ಶೂಟ್, ಇವತ್ತು ಅಗೇನ್ ಸಲೂನ್ ಶೂಟ್, ಅದಾದಮೇಲೆ ನಾಳೆ ಸರ್ಟಿಫಿಕೇಷನ್ ಡೇ. ಸೊ ನಾಳೆನೂ ನನ್ನ ವ್ಲಾಗ್ ಐ ಟೇಕ್ ಯು ಆಲ್ ಥ್ರೂ. So yeah, see you all tomorrow. Once I'm ready to leave, get ready with me ಮಾಡೋಣ ಅನ್ಕೊಂಡಿದ್ದೀನಿ ನಾಳೆ. Once I'm ready to leave for the certification day, once I'm ready, then I'll see you all. Hi everyone, good morning, and I'm super duper glam up and ready. Glam up ಅಂದರೆ ನಾನು ಯೂಶಲಿ ಮಾಡೋದು ನಿಮಗೆ ಗೊತ್ತಲ್ಲ, ಲೈಕ್ ಅ ಡ್ರಾಪ್ ಆಫ್ Estee Lauder ಫೌಂಡೇಶನ್ ಆ್ಯಂಡ್ ಅ ಬ್ಲಷ್ ಅಷ್ಟೇ. ಸೊ ಈಗಲೂ ಅಷ್ಟೇ ಗ್ಲಾಮ್ ಅಪ್ ಆಗಿರೋದು. ಬಟ್ ದಿಸ್ ಡ್ರೆಸ್ ಈಸ್ ಫ್ರಮ್ ಲಿಟಲ್ ಬಾಕ್ಸ್. ನೋಡಿರ್ತೀರ, ಹಾಲ್ ವಿಡಿಯೋ ನೋಡಿರ್ತೀರ, ಆಲ್ರೆಡಿ ಗೊತ್ತಿರುತ್ತೆ. ಸೊ ದಿಸ್ ಇಸ್ ಫ್ರಮ್ ಲಿಟಲ್ ಬಾಕ್ಸ್. ಈ ಡೇಗೋಸ್ಕರನೇ ಈ ಡ್ರೆಸ್ ಇಟ್ಕೊಂಡಿದ್ದೆ. ಸೊ ಐ ಆಮ್ ಆಲ್ರೆಡಿ ರೆಡಿ ಫಾರ್ ಮೈ ಸರ್ಟಿಫಿಕೇಷನ್ ಡೇ. ಥೀಮ್ ಬಂದುಬಿಟ್ಟು ಬ್ಲ್ಯಾಕ್ ಹಾಕೋಬೇಕಿತ್ತು, ಅದಕ್ಕೆ ಐ ಆಮ್ ವೇರಿಂಗ್ ದಿಸ್ ಡ್ರೆಸ್ ಆ್ಯಂಡ್ ದಿಸ್ ಇಸ್ ದ ಇಯರಿಂಗ್ಸ್. ಎಷ್ಟೊಂದು ದಿನ ಆದಮೇಲೆ ಇವತ್ತು ಗೆಟ್ ರೆಡಿ ವಿತ್ ಮೀ ಕೂಡ ಫಿಲ್ಮ್ ಮಾಡಿದ್ದೀನಿ. ಆಲ್ರೆಡಿ ನನ್ನ ಹೇರ್ ಸೆಟ್ ಆಗಿತ್ತು. ಸೊ ಪರ್ಫೆಕ್ಟ್ ಆಗಿದೆ ಈ ಲುಕ್ಗೆ ಈ ಹೇರು. ಪ್ಲೀಸ್ ಡೂ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ಮೆಸ್, ಬಿಕಾಸ್ ಎಷ್ಟು 2-3 ದಿನದಿಂದ ಶೂಟ್ಸ್, ಮುಂಚೆ ಕ್ಲಾಸಸ್, ಯಾರೂ ಇಲ್ಲ ನನಗೆ ಹೆಲ್ಪ್ಗೂ. ಸೊ ಹಾಗಾಗಿ ಮೆಸ್ ಆಗಿದೆ. ಸೊ ಇವತ್ತೆಲ್ಲ ಮುಗಿಸ್ಬಿಟ್ಟು ನಾಳೆ ನಾಡಿದ್ದು ಈ ವೀಕ್ ಪೂರ್ತಿ ಫ್ರೀ ಇದ್ದೀನಿ. ಐ ಶುಡ್ ಕ್ಲೀನ್ ದ ಹೌಸ್ ಅಂತ ಅನ್ಕೊತಾ ಇದ್ದೆ. ಸೊ ಪ್ಲೀಸ್ ಡೂ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ಮೆಸ್. ಈಸ್ ದ ಕಂಪ್ಲೀಟ್ look. I'm wearing a comfy kitten heels. It's from Westside. ನನ್ನ ಬರ್ತ್ಡೇ ಇದು ನೋಡಿರ್ತೀರ. And I'm carrying my staple and my favorite MK bag, which my sister got this from US. I'm so happy because this goes with everything. Our photo video ತೋರಿಸಿದಾಗಲೂ ಚೆನ್ನಾಗಿತ್ತು. And she was like, I'll take this ಅಂತ. Now I'm like thankful because this goes with everything and it's my favorite now. So I'm carrying this. Actually H&Mದು ಕ್ಯಾರಿ ಮಾಡೋಣ ನನ್ನ ಬರ್ತ್ಡೇದು ಅಂದ್ಕೊಂಡೆ. it was too much. ಅದಕ್ಕೆ favorite MK bag. And this is the outfit and this is how I'm looking. Abba, thank godly I'm looking bit slim ಆಯ್ತಾ. ಗೊತ್ತಿಲ್ಲ, ತುಂಬ ಬ್ಲಾಟಿಂಗ್ ಆಗಿತ್ತು ಬಿಕಾಸ್ ಐ ಆಮ್ ಚಮ್ಮಿಂಗ್ ಅಲ್ಲ ನೆನ್ನೆ ಮೊನ್ನೆ ಎಲ್ಲ. ಬಟ್ ಇವಾಗ ಐ ಆಮ್ ಬಿಟ್ ಸ್ಲಿಮ್, ಐ ಆಮ್ ಲುಕಿಂಗ್ ಬಿಟ್ ಸ್ಲಿಮ್ ಫಿಟ್ ಅಂತ. ಬಟ್ ತುಂಬ ದಪ್ಪ ಆಗಿದ್ದೀನಿ. ಐ ಶುಡ್ ವರ್ಕ್ ಆನ್ ಇಟ್. ನಾವು ಟೈಮ್ ಆಗಿಬಿಟ್ಟಿದೆ. ಐ ವಿಲ್ ಗೋ ಬೈ ಓಲಾ, ಆಟೋ ಆರ್ ಕ್ಯಾಬ್ ಲೈಕ್ ದ್ಯಾಟ್ ಬಿಕಾಸ್ ಐ ಕಾಂಟ್ ರೈಡ್ ಇನ್ ದಿಸ್. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ಮೈ ಸರ್ಟಿಫಿಕೇಷನ್ ಡೇ. ಆ್ಯಂಡ್ ಆಫ್ಟರ್ ದಟ್ ವಿಲ್ ಗೋ ಔಟ್ ಫಾರ್ ಲಂಚ್. ನಾನು ಮ್ಯಾಮ್ ಎಲ್ಲರೂ, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ. So it will be fun. Today will be fun. Yeah, now let's go. This is again one more batch that I'm sending out. With lots and lots of love, care and satisfaction. So ನೀವೆಲ್ಲರೂ ನೋಡಿರೋ ಹಾಗೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಬಗ್ಗೆ ನೀವೆಲ್ಲರೂ ಅವ್ರನ್ನ ಆಪ್ಟ್ ಮಾಡಿದ್ದೀರಾ, ನಿಮ್ಮ ವರ್ಕ್ಗೆ ಅವ್ರನ್ನ ಕರ್ಸ್ಕೊಂಡಿದ್ದೀರಾ, ಅವ್ರು ಮಾಡೋದ್ರ ಬಗ್ಗೆ ನನಗೂ ರಿವ್ಯೂಸ್ ಕೊಟ್ಟಿದ್ದೀರಾ. ಸೊ ಅದೇ ಥರ one set of amazing bunch I'm sending out with ಅವ್ರಿಗೂ ಅಷ್ಟೇ ತುಂಬಾ ಆಂಬಿಷನ್ಸ್ ಇದೆ ಲೈಫಲ್ಲಿ. ಸೊ ಈ ಬ್ಯಾಚ್ಗೂ ಹಾಗೆ. ಸೊ ಎಲ್ಲ ನನ್ನ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ತರ ಇವ್ರು ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗಲಿ ಅಂತ ನಾನಾಗಿರ್ಬೋದು, ನನ್ನ ಟೀಮ್ ಆಗಿರ್ಬೋದು, ನನ್ನ ಫ್ಯಾಕಲ್ಟೀಸ್ ಆಗಿರ್ಬೋದು, full fledged we have given them lots and lots of information and knowledge and everything. So hoping for the best and I want to see them in a heights. ಸೊ ಈ ಬ್ಯಾಚ್ ಬಗ್ಗೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ತುಂಬಾ ಹಿಂದೆ ಸಿಗ್ತಿರೋ ಬ್ಯಾಚ್ ಸ್ಟೂಡೆಂಟ್ಸ್ಗೂ ಇವಾಗ ಸಿಗ್ತಿರೋ ಬ್ಯಾಚ್ ಸ್ಟೂಡೆಂಟ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹುಡುಗಿರೆಲ್ಲ ತುಂಬಾ ಅಪ್ಡೇಟೆಡ್ ಆಗಿದ್ದಾರೆ, ಮತ್ತೆ ಅವ್ರಿಗೆ ಐಡಿಯಾಸ್ ಇದೆ ಮೇಕಪ್ ಬಗ್ಗೆ. ಸೊ ನನಗೆ ಅವ್ರು ಕೇಳೋಂಥ ಕ್ವೆಶನ್ಸ್ ತುಂಬಾ ಖುಷಿ ಅನ್ಸುತ್ತೆ. ಅಂಡ್ ತುಂಬಾ ಐ ಬಿ ಲೈಕ್ ವೆರಿ ಅಮೇಸ್ಡ್. ಓಕೆ, ದಿಸ್ ಕೈಂಡ್ ಆಫ್ ಕ್ವೆಶನ್ಸ್ ದೇ ಆರ್ ರೇಸಿಂಗ್, ಸೊ ದೇ ಹ್ಯಾವ್ ಸಮ್ ಕೈಂಡ್ ಆಫ್ ನಾಲೆಜ್ ಅಬೌಟ್ ಮೇಕಪ್ ಅಂತ. ದೇ ಆಲ್ ವೆರಿ ಆಂಬಿಷಿಯಸ್ ಅಂಡ್ ತುಂಬಾ ಖುಷಿಯಾಗಿ ಕಲ್ತಿದ್ದಾರೆ. ಅಂಡ್ ಯಾವುದೇ ಪ್ರಾಕ್ಟೀಸ್ ಅಲ್ಲೂ ನಾವು ನೋಡ್ಬೇಕಾದ್ರೆ ಪಕ್ಕದಲ್ಲಿ ನಾವೇನೋ ಮೊದಲೆಲ್ಲ ಕೈ ಹಿಡಿದು ಮಾಡಿಸ್ತಾ ಇದ್ವಿ, ಇವಾಗ ಆ ಥರದ ಇಲ್ವೇ ಇಲ್ಲ. ಮ್ಯಾಮ್ ಪ್ಲೀಸ್ ವಿ ವಿಲ್ ಡೂ ಇಟ್, ದೆನ್ ಯು ಕಮ್ ಅಂಡ್ ಸಿ ದ ಫೈನಲ್ ಲುಕ್ ಅನ್ನೋ ತರ ಕ್ರಿಯೇಟ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಐ ವಿಶ್ ದೆಮ್ ವೆರಿ 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 ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡ್ಲಿ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಮಿಸ್ ಯು.
moment, this is like finally. Yes, you guys, I'm back in the home and I'm done for the day. ಇವತ್ತು ವೆದರ್ ಅಂತೂ ಒಳ್ಳೆ ಆ್ಯಪ್ಟ್ ಆಗಿತ್ತು, ತುಂಬ ಸಕ್ಕತ್ತಾಗಿದೆ ವೆದರ್. ಈಗ 5 o'clock ಈಗ ಮನೆ ರೀಚ್ ಆಗಿದ್ದೀನಿ. ವಿ ಆರ್ ಡನ್ ವಿತ್ ದ ಕ್ಲಾಸಸ್, ದಿಸ್ ಕೋರ್ಸ್ ಆ್ಯಂಡ್ ಆಲ್ ದಟ್, ಆ್ಯಂಡ್ ಐ ಆಮ್ ಲೈಕ್ ನೌ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಐ ಆಮ್ ಅ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್. ಓ ಮೈ ಗಾಡ್, ಈ ಡೇಗೋಸ್ಕರ ನಾನು ಸೀರಿಯಸ್ಲಿ ಮೇ ಬಿ ಅದೆಲ್ಲ ಡೆಸ್ಟಿನಿ, ಯಾವಾಗ ನಾವು ಆಗಬೇಕು ಆವಾಗಲೇ ಆಗೋದು. ಬಿಕಾಸ್ ಐ ಟ್ರೈ ಟು ಜಾಯಿನ್ ದ ಕ್ಲಾಸ್ ಆರ್ ಟು ಬಿ ಅ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಅಂತ ಎಷ್ಟು ವರ್ಷದಿಂದ ಗೊತ್ತಾ. ನನಗೆ ಮೇಕಪ್ ಬಗ್ಗೆ ಎಷ್ಟು ಕ್ರೇಜ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಯೂಟ್ಯೂಬ್ ಅವಾಗಿಂದ ಫಾಲೋ ಮಾಡಿರೋರಿಗೆ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಮೇಕಪ್ ವಿಡಿಯೋಸ್ ಹಾಕಿದ್ದೀನಿ, ಇನ್ಸ್ಟಾದಲ್ಲಿ ಅಂತ. ಐ ಥಿಂಕ್ ಫ್ರಮ್ 2020 ಐ ಆಮ್ ಸೋ ಪ್ಯಾಷನೇಟ್ ಅಬೌಟ್ ದಿಸ್. ಸೊ ಅವಾಗಲೇ ಈಗ ಅನಿಸ್ತದೆ ಅವಾಗಲೇ ಪರ್ಸ್ಯೂ ಮಾಡಿಬಿಡ್ಬೇಕಿತ್ತು ನಾನು ಅಂತ. ಇಟ್ಸ್ ನೆವರ್ ಟು ಲೇಟ್ ಅಲ್ಲ, ಆ ಥರ ಅಂದ್ಕೊಂಡಷ್ಟೇ ಈಗ ಸುಮ್ಮನಾಗಬೇಕು. ಬಟ್ ಫೈನಲಿ ಸರ್ಟಿಫಿಕೇಷನ್ ಕೈಯಲ್ಲಿ ಹಿಡ್ಕೊಂಡಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಆ ಡೇಗೋಸ್ಕರ, ಆ ಮೂಮೆಂಟ್ಗೋಸ್ಕರ 2020ಇಂದ 2024 ಮೇ ಬಿ 4-5 years ಫೈನಲಿ ಐ ಆಮ್ ಡನ್ ಅನ್ನೋ ಥರ. ನಿಮ್ಗೆಲ್ರಿಗೂ ಇನ್ನೊಂದು ಹೇಳಿದೆ, ನಮ್ಮ ಕ್ಲಾಸ್ ಮುಗೀತಾ ಇಲ್ವಾ ಏನು, ಸರ್ಟಿಫಿಕೇಷನ್ ಡೇ ದಿನ ನಾನು ಹೇಳ್ತೀನಿ ಅಂತ. ಎಸ್, ನಮಗೆ ಕ್ಲಾಸ್ ಇನ್ನೂ 5 days ಎಕ್ಸ್ಟೆಂಡ್ ಆಗಿದೆ. ಸೊ ನಮ್ಗೆ ಇನ್ನೂ 5 days ಕ್ಲಾಸ್ ಇದೆ, ಮತ್ತು ಹೇರ್ ಆ್ಯಂಡ್ ಸಾರಿ ಕ್ಲಾಸಸ್, ಅದ್ರ ಜೊತೆಗೆ 1 week ಎಕ್ಸ್ಟ್ರಾ ಕ್ಲಾಸ್ ಇದೆ. ಅದ್ರ ಜೊತೆಗೆ ಮೇಕಪ್ ಕೂಡ ನಮಗೆ 2-3 ಡೆಮೋ ಕೊಡ್ತಾರೆ ಮ್ಯಾಮ್ ಇನ್ನೂ ಎಕ್ಸ್ಟ್ರಾ ವೀಕೆಂಡ್ಸಲ್ಲಿ. ಸೊ ಹಂಗಾಗಿ ಇನ್ನೂ ನಮಗೆ ಈ ಮಂತ್ ಸ್ವಲ್ಪ ಕ್ಲಾಸಸ್ಸಲ್ಲೇ ಹೋಗಿಬಿಡುತ್ತೆ. ಬಟ್ ಅಫಿಷಿಯಲ್ ಆಗಿ ಇವತ್ತು ಎಂಡ್ ಆಯಿತು ನನ್ನ ಕ್ಲಾಸು, ಆ್ಯಂಡ್ ಇವತ್ತು ನನಗೆ ಸರ್ಟಿಫಿಕೇಷನ್ ಕೂಡ ಸಿಕ್ತು. ಈ 3 days ವೀಕೆಂಡ್ ವ್ಲಾಗ್, ನನ್ನ ಪೋರ್ಟ್ಫೋಲಿಯೋ ಶೂಟ್ ವ್ಲಾಗ್, ನನ್ನ ಮೇಕಪ್ ಹೆಂಗೆ ಬಂತು, ಅಥವಾ ಈ 3 days ನಾನು ಹೆಂಗೆ ಪ್ಯಾಕ್ಡ್ ಬ್ಯುಸಿಯಾಗಿದ್ದೆ, ಸೊ ಈ ವ್ಲಾಗ್ ಮಾಡಿದ್ದೀನಿ ಇವತ್ತಂದು. ಇಟ್ ವಾಸ್ ಲಾಟ್ ಆಫ್ ಫನ್. ಮ್ಯಾಮ್ ಎಷ್ಟು ಎಂಜಾಯ್ ಮಾಡಿದ್ರು, ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ನೈಸ್, ಒಂಥರ ಲೈಫ್ ಟೈಮ್ ಮೆಮೊರಿ ಥರ. ಆ್ಯಂಡ್ ಯಾ, ಐ ಆಮ್ ಗೋನಾ end this video here itself. If you like this video, please give a big thumbs up, like the video, share the video, and subscribe to my channel. Until we meet next time, love you guys, miss you, take care, bye.